ಬರ್ತ್ಡೇ ಲೀವ್ ಸೆಲೆಬ್ರೇಟ್ ಮಾಡೋಣ ಯಾವಾಗಲೂ ನಿಮ್ಮ ಅಭಿಮಾನಿಗಳನ್ನು ಬಿಡಲ್ಲ. ಈ ಬರ್ಡೇ ಒಂದು ಮೆಸೇಜ್ ಜೊತೆಗೆ ಇರುವಂತದ್ದು, ಅಂದ್ರೆ ನಿಮ್ಮನ್ನ ಆರೋಗ್ಯ ವೈದ್ಯರ ಜೊತೆಗೆ ಶುರುವಾಗಿದೆ. ಐ ಥಿಂಕ್ ತುಂಬಾನೇ ವೆರಿ ಇಂಪಾರ್ಟೆಂಟ್ ಬರ್ತ್ಡೇ ಆಗಿತ್ತು. ಲಾಸ್ಟ್ ಇಯರ್ ನಾ ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನಮಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ, ನಮ್ಮ ಡಾಕ್ಟರ್ ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದು, ನಾವೆಲ್ಲ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ಏನಂತೀವಿ, ಒಂದು ಎಮೋಷನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದ್ದು. ಈಗ ಅದು ಬಂದು ಅದರಿಂದ ಶುರುವಾಯಿತು. ಆಮೇಲೆ ನಾನು ಐ ವಾಂಟ್ ಟು ಓಪನ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ, ಇದನ್ನ ಮಾತ್ರ ಯಾಕೆ ಹೈಡ್ ಮಾಡಬೇಕು, ನಮ್ಮ ಮನಸ್ಸಿಗೆ ಹೇಳ್ತಾರೆ, ಗೀತಂಗೆ ಹೇಳ್ದಿಲ್ಲ ಹೇಳ್ಬಿಡೋಣ. ಅವಾಗ ಓಪನ್ ಅಪ್ ಆಗಿ, ಬಟ್ ದೇವರು ಎಲ್ಲಿಂದ ತಂದು ಕೊಟ್ಟನು, ಡಾಕ್ಟರ್ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು, ಅವರೆಲ್ಲ ಫಸ್ಟ್ ನನಗೆ ಒಂದು ಕೌಚ ಥರ ಇದ್ವಿ, ಬಂದು ನಮಗೆ ಒಂದು ಟ್ರೀಟ್ಮೆಂಟ್ಲಿ ಭಾಳ ಸಹಾಯ ಆಯಿತು. ಬೇಗ ಟ್ರೀಟ್ಮೆಂಟ್ ಇನ್ನೊಬ್ಬರು ಡಾಕ್ಟರ್ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರು, ಆಮೇಲೆ ಇನ್ನೂ ರೇಡಿಯೋ ಯೋಗಿತಾ ಅಂತ ಒಬ್ರು, ಅವರು ಯಾವಾಗ ಕೀಮೋ ಬರ್ಬೇಕಾರಲ್ಲ ಬಂದು ಪಕ್ಕದಲ್ಲಿ ಇಟ್ಕೊಂಡು ಯಾವಾಗ ಕೇಳೋ ನೋವಿತ್ತಾ ಅಂದ್ರೆ ಆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟರ್ ಯಾವ್ಯಾವ ರೂಪದಲ್ಲ ಬರ್ತಾರೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮೀ ಅಂಡ್ ಭಾಳ ಚೆನ್ನಾಗಿತ್ತು ಅದೆಲ್ಲ ಆ ಪೀರಿಯಡ್. ಅದಾದ್ಮೇಲೆ ಡಾಕ್ಟರ್ ಮನೋರನ್ ಮಯಾಮಿಲಿ ಆಪರೇಷನ್ ಮಾಡ್ತಾರೆ. ಬಟ್ ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ, ಗೀತಾ, ನಿಧಿ ಇರ್ಬೋದು, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತೀವಿ, ವಾಕಿಂಗ್ ಅವ್ರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್, ಎಲ್ಲರೂ ಸೋ ಕನ್ಸರ್ನ್. ಆ್ಯಂಡ್ ಅವ್ರು ಯಾರಿಗೂ ಮಾತಾಡೋಕ್ಕೆ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಅದು ಬಂದಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಅದಾದ್ಮೇಲೆ ಹೋಗ್ಬಿಟ್ಟು ಬಂದಾದ್ಮೇಲೆ ಏನು ನಡೀತು ಅಂತ ನನಗೆ ಗೊತ್ತು. ಅದಾದ್ಮೇಲೆ ಇಲ್ಲಿ ತಿರ್ಗಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಅದು ಎಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟನೋ ಗೊತ್ತಿಲ್ಲ. ಐ ಥಿಂಕ್ ಟಚ್ ಇವತ್ತಿಗೆ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ, ಪ್ರಮೋಷನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವಣ್ಣನ ಎನರ್ಜಿ ಹೆಂಗಿದೆ ಅಂತ ನೋಡಿ. ಎನರ್ಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಪ್ರತಿ ಸಾರಿ ಈ ಪ್ರಶ್ನೆ ಕೇಳ್ತಾ ಇರ್ತೀವಿ. ಎಲ್ಲೋ ಈ ತರ ಸನ್ನಿವೇಶದಲ್ಲಿ ಶಿವಣ್ಣ ಮತ್ತೆ ಆಕ್ಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ ಅನ್ನೋ ಅಭಿಮಾನಿಗಳು ಕೂತಲ್ಲ ಇತ್ತು. ಬಟ್ ಅದು ಮತ್ತೆ ಆಕ್ಚುಲಿ ಈಗ ಸಿನಿಮಾಗಳು ಮಾಡ್ತಾ ಇರ್ತೀವಿ. ಈಗ ಸದ್ಯಕ್ಕೆ ಹೇಗಾಗ್ತಿದೆ ಸಿನಿಮಾಗಳು, ನಡೀತಾ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟ್ ನೋಡಿರ್ಬೋದು, ಸಾಕಷ್ಟಿದೆ. ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು. ಯಾಕಂದ್ರೆ ನಮ್ಮ ಹೋಮ್ ಪ್ರೊಡಕ್ಷನ್ಗೆ ಡೇಟ್ ಒದಗಿಸ್ತಿಲ್ಲ. ಈಗ ಪ್ರೊಡ್ಯೂಸರ್ ನನಗೆ ಬೈತಾ ಇದ್ದಾರೆ, ನಮ್ದು A4 ಅನ್ನೋದು ಯಾವಾಗ ಅಂತ. ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ 2-3 ಸಿನಿಮಾ ಇದೆ, ಅದು ಆದ್ಮೇಲೆ ಮಾಡ್ಕೊಡ್ಬೇಕು. ನೋಡಿ ಹೇಮಂತ್ ಅವರು ಡಿಸೈನ್ ಮಾಡಿದ್ದಾರೆ, ಆ್ಯಂಡ್ ಜೊತೆಲಿ ರಾಜು ಅಂತ ಅವರೇ ವಿಕ್ ಮಾಡಿ ಹೆಸರು, ಅದು ಮೀಸೆ ಎವ್ರಿಥಿಂಗ್ ಮೇಕಪ್ ಹ್ಯಾಂಡ್. ಆ್ಯಂಡ್ ಸಾಗರ್ ಕಾಸ್ಟ್ಯೂಮ್ ಮಾಡಿದ್ದು ಸಾಗರ್. ಅದನ್ನ ರೆಟ್ರೋ ಲುಕ್, ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ ಕಾಣಿಸ್ಕೊಂಡೆ. ನನಗೆ ಗೊತ್ತಿಲ್ಲ ಅದು ಯಾವಾಗಲೂ ಈ ಪ್ರಶ್ನೆಗೆ ಅಂದ್ರೆ ಈ ಪ್ರಶ್ನೆ ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದೇನಲ್ಲ. ಅವ್ರು ನಮ್ಗೆ ಮಾತಾಡಿದ್ದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇದೆಲ್ಲ ಯಾವ ಟೈಮಲ್ಲಿ ಫೋನ್ ಮಾಡ್ತಿದ್ರು. ಡಾಕ್ಟರ್ ಡಿ ಕೆ ಶ್ರೀನಿವಾಸ್ ಇದ್ದಾರೆ, ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ. ಆ್ಯಂಡ್ ಎಲ್ಲ ವಿಡಿಯೋನು ವಾಚ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ನೀವು ಚೂರು ಪುಸ್ತಕ ಅಂತಾರೆ, ಯಾಕೆ ಈಗ ಡಾಕ್ಟರ್ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿರುತ್ತೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ಆಗೋದು ಚೆನ್ನಾಗಿರುತ್ತೆ. ಆ್ಯಂಡ್ ಊಟ ಚೆನ್ನಾಗಿ ಮಾಡಿ ಹೇಳ್ತಾ ಇರ್ತೀವಿ. ಎವ್ರಿಬಡಿ ಕೀಪ್ಸ್ ಐ ಆನ್. ಸೊ ನನಗೆ ಪುಣ್ಯ ಮಾಡಿ
ಅದು ಮನೋಹರ್ ಅವ್ರು ಯು ಎಸ್ ಅಲ್ಲಿ ಇದ್ರೆ ಅವ್ರು ಫೋನ್ ಮಾಡ್ತಾರೆ ಡಿವಿಯ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇವಾಗ ಚೆನ್ನಾಗಿ ಇವಾಗ ಚೆನ್ನಾಗಿ ಐ ಥಿಂಕ್ ಮೂಮೆಂಟ್ ಇದೇ ತರ ಮೈಂಟೈನ್ ಮಾಡಿ ಜೊತೆಲಿ ಅಭಿಮಾನಿ ಎವ್ರಿಬಡಿ ಈಸ್ I don't know. I love them and they love me. ಇಲ್ಲ ಅವರ ದೇವರ ಬ್ಯಾಕ್ ಬಂದ ಇವತ್ತು ನಾನು ಇಷ್ಟು ಮತ್ತೆ ಚೇತರಿಸ್ಕೊಂಡಿದ್ದೀನಿ ಆ ಮೋಟಿವೇಶನ್ ಇದೆಯಲ್ಲ ಯಾರೇ ಆದ್ರೂ ಕುಗ್ತೀವಿ ನಾನು ಕುಗ್ಗಿದ್ದೀನಿ ಹಾ ಆಗಿದೆ ಬಟ್ ಅದನ್ನ ಅವರು ಜೊತೆಲೇ ಇದ್ದು ಯಾವತ್ತೂ ಅದನ್ನ ಕುಗ್ಗಕ್ಕೆ ಹೋಗಿಲ್ಲ ಅಂಡ್ ಇಂಡಸ್ಟ್ರಿ ಅರ್ಜುನ್ ಅಶ್ವಿನ್ ನಡೀತಾ ಇರ್ತಾವಲ್ಲ ನಾನು ಕೀಮೋ ಮಾಡ್ಬೇಕಾದ್ರೆ ಅರ್ಜುನ್ ಕ್ಲೈಮ್ಯಾಕ್ಸ್ ಶೂಟ್ ನೀವು ಕ್ಲೈಮ್ಯಾಕ್ಸ್ ನೋಡಿ ಒಂದು ಸ್ವಲ್ಪ ಗೊತ್ತಾಗ ಅಷ್ಟು ಮಟ್ಟಿಗೆ ನನಗೆ ಮಾಡ್ತಿಲ್ಲ ಅದೇಂದ್ರೆ ಎಲ್ಲರ ಸಪೋರ್ಟ್ ಇದ್ದಾಗ ಏನಂತಂದ್ರೆ ನಮ್ಗೆ ಗೊತ್ತಿದ್ರೆ ಅವ್ರು ದೇವರ ಆಶೆ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇದೆ ನಮ್ಮಲ್ಲಿ ಇಟ್ಕೊಂಡು ಬರೆಯೋ ಸಂಖ್ಯೆ ಜಾಸ್ತಿ ಇದೆ ಈಗ ಭಾರತದ ಸಪೋರ್ಟ್ಗಳನ್ನ ಆಚೆ ಆಗ್ತಲ್ಲ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಆಪರೇಷನ್ ಬೇರೆ ಸೊ ಈ ತರ ಬರವಣಿಗೆಗೆ ಅಂತ ಬರ್ತಾರೆ ಈ ತರ ತಗೊಂಡ ನನ್ನ ಪಾತ್ರಕ್ಕೆ ಚೆನ್ನಾಗಿದ್ದಾರೆ ಅಂತ ಒಂದು ಪ್ರತಿ ಸರಿ ನಾವು ಗೊತ್ತೇ ಐ ಥಿಂಕ್ ನನಗೆ ಅದು ಹೆಂಗ್ ಒದಗಿ ಬರ್ತಾ ಇರೋದು ಗೊತ್ತಿಲ್ಲ ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಇರಬೇಕು ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದು ಒಂದು ಇದೆಯಲ್ಲ ಅದು ಅವ್ರ ಇಮ್ಯಾಜಿನೇಷನ್ ಈಗ ನಾನೇ ಹಂಗೆ ಕಾಣಿಸ್ಕೊತಿದ್ರೆ ಹೇಳಕ್ಕಾಗಲ್ಲ ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ಗಳಿದೆ ಹೇರ್ ಸ್ಟೈಲಿಸ್ಟ್ ಇರ್ಬೋದು ಮೇಕಪ್ ಮಾಡೋದು ಇರ್ಬೋದು ಕಾಸ್ಟ್ಯೂಮರ್ ಇರ್ಬೋದು ಅಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟ್ ಇಮ್ಯಾಜಿನೇಷನ್ ಐ ಥಿಂಕ್ ನಾನು ಭಾಗ್ಯ ಮಾಡಿದೆ ಪುಣ್ಯ ಮಾಡಿದೆ ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಹೆಂಗಾಗ್ತಿದೆ ಅಂದ್ರೆ ನಾನಾಗಿ ಹುಡ್ಸ್ಕೊಳ್ಳೋದಲ್ಲ ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ ಪ್ರತಿ ಬರ್ತ್ಡೇನು ಈ ರೀತಿ ಸಂಖ್ಯೆ ಜಾಸ್ತಿ ಆಗೋದಿರ್ಬೋದು ಇಲ್ಲಾಂದ್ರೆ ಒಂದು ಇರ್ಬೋದು ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ ಬಟ್ ನಾನು ಆ ಬ್ಲೆಸ್ಡ್ಗೆ ನಾನು ಅರ್ನಾಗಿರೋಕ್ಕೆ ನಾನು ದೇವರ ಕಾಯ್ತೀನಿ ಇನ್ನು ಸಬ್ಜೆಕ್ಟ್ ಏನು ನಡೀಲ್ಲ ಐ ಥಿಂಕ್ ಮನ್ಸಿಗೆ ಮಾಡ್ದಮ್ಮ ಅಷ್ಟೇ ಮನ್ಸು ಮಾಡಬೇಕು ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಯಾವ ರೀತಿ ಕತೆ ಮಾಡ್ಬೇಕಂತ ಗೊತ್ತಾಗಲ್ಲ ನನಗೆ ಪಸಂದ್ ಮಾಡ್ತಾರೆ ಒಂದ್ ರೀತಿ ಒಳ್ಳೆ ಪಿಕ್ಚರ್ಗೆ ಹೋಗಲ್ಲ ಅದಕ್ಕೆ ವಿ ಕಾಂಟ್ ಹೆಲ್ಪ್ ಇಟ್ ಜನಗಳು ಆಗಿನ ಪರಿಸ್ಥಿತಿ ಜನ ಯಾವ ರೀತಿ ಮಾಡ್ತಾರೆ ಹೇಳಕ್ಕಾಗಲ್ಲ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್ ಅದೆಲ್ಲೋ ಒಂದ್ ಕಡೆ ಆ ಮಿರಾಕಲ್ ಆಗುತ್ತೆ ಅದು ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ನಾನು ಕೇಳ್ತೀನಿ ಅದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಆಲ್ ಯಂಗ್ಸ್ಟರ್ಸ್ ಚೆನ್ನಾಗಿ ಓದ್ಬೇಕಂತ ಯಾಕೆ ಅದು ನೋಡಿ ಇವಾಗ ನೆಕ್ಸ್ಟ್ ಬರ್ತಾ ಇದೆ ನೆಕ್ಸ್ಟ್ ವೀಕ್ 18th ರೆಕಾರ್ಡ್ ರಿಸಲ್ಟ್ ಯುವ ಅದು ಮಗನ ಅದನ್ನು ಸಾಂಗ್ ಒಂದು ಪಾಪ್ಯುಲರ್ ಆಗಿದೆ ಅದು ಚೆನ್ನಾಗಿ ಆಗ್ಬೇಕು ಜೊತೆ ಕಿರೀಟಿ ಜೂನಿಯರ್ ಅವರು ಆ ಥರ ಅಷ್ಟೇ ಒಬ್ಬ ಪ್ರಾಮಿಸಿಂಗ್ ಯಂಗ್ಸ್ಟರ್ ಸೊ ಎಲ್ಲ ಯಂಗ್ಸ್ಟರ್ಸ್ ಸಿನಿಮಾ ಚೆನ್ನಾಗಿ ಹೋಗ್ಬೇಕು ನಮ್ಮ ಕರ್ನಾಟಕಕ್ಕೆ ಎಲ್ಲ ಯಂಗ್ಸ್ಟರ್ಸ್ ಬರಬೇಕು ಅಮ್ಮ ಅದೇ ಎಲ್ಲ ತುಂಬಾ ಚೆನ್ನಾಗಾಗ್ಬೇಕು ಕರಾವಳಿ ಭಾಗ ಅಂತ ಇಡೀ ಕರ್ನಾಟಕದಲ್ಲಿ ಕರಾವಳಿನೂ ನಮ್ದೇನೆ ಈ ಕಡೆ ಸೈಡ್ ಕಾವೇರಿ ನಮ್ದು ಎವ್ರಿಥಿಂಗ್ ಆಲ್ ದ ಪಾರ್ಟ್ ಆಫ್ ಕರ್ನಾಟಕ ಚೆನ್ನಾಗಿ ಹೋಗ್ಬೇಕು ಹೊರಗಡೆ ಒಂದು ಡೈಲಾಗ್ ನೋಡಿದ್ವಿ 40 ವರ್ಷದ ಜರ್ನಿಗೆ ಶಿವಣ್ಣ 3 ದಿನ ಓಡೋ ಸಿನಿಮಾ ಮಾಡ್ತಾರಲ್ಲ 3 ತಲೆಮಾರು ಮೆಚ್ಚಿಸಿರುವಂತವ್ರು ಅಂತ 3 ತಲೆಮಾರು ಮೆಚ್ಚಿಸಿರುವಂತ ನಾಯಕ ಇದ್ರೆ ನೀವು ಮಾತ್ರ ಅಂತ ಅಂದ್ರೆ ನಾವು 40 ಇಯರ್ಸ್ ಕಂಪ್ಲೀಟ್ ಆಗಿದೆ ಓ ಅದೊಂದು 40 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ ಇಂಡಸ್ಟ್ರಿಯಲ್ಲಿ 40 ಇಯರ್ಸ್ ಕಂಪ್ಲೀಟ್ ಆಗಿದೆ ಏನೋ ಅದು ನಂಬರ್ಸ್ ಬರ್ತಾ ಇದೆ ಅಷ್ಟೇ ನನ್ಗೇನು ದೇವ್ರ ಕೇಳ್ಕಷ್ಟ ಚೆನ್ನಾಗಿ ಆಗ್ಲಿ ಒಳ್ಳೆ ಸಿನಿಮಾಗಳು ಬರ್ಲಿ ಎಲ್ಲರೂ ಈ ಪ್ರಾಬ್ಲಮ್ಸ್ಗಳು ಏನಿದೆ ಅದೆಲ್ಲ ಸಾಲ್ವ್ ಆಗ್ಲಿ ಅಂತ ಕೇಳ್ತಾರೆ ಅಷ್ಟೇ ಅದ್ರ ಈಸಿಲಿ ಇನ್ನೊಂದು ಮರ್ತಿದ್ದೆ ಮಧು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫ್ ಈಸಿಲಿ ಮಧು ಅವ್ರ ಇದು ಬಹಳ ಚೆನ್ನಾಗಿ ನಾ ಯಾವತ್ತೂ ಮರೆಯಕ್ಕಾಗಲ್ಲ ಮಧುನ ಭೀಮಣ್ಣ ಇನ್ನೊಬ್ರು ಅವರು ಅಷ್ಟೇ ಮಧು ಗೀತಾ ಅವ್ರ ಮಾವ ಅವರು ಅಷ್ಟೇ ಇನ್ನೊಬ್ರು ವರುಣ್ ಅಂತ DKD
ರಕ್ಷಿತಾ, ವರುಣ್, ಚಿನಿ ಪ್ರಕಾಶ್, ವಿಜಯ ರಾಘವೇಂದ್ರ, ಅನುಶ್ರೀ, ಇವರೆಲ್ಲರೂ ಎವ್ರಿಬಡಿ ಹ್ಯಾಸ್ ಬೀನ್ ನನಗೆ ನನ್ನ ಮಗು ಥರ ನೋಡ್ಕೊಂಡಿದ್ದಾರೆ. ಏನೋ ಕೇಳ್ಬೇಕಂತ. ಥ್ಯಾಂಕ್ ಯು ಮಾದೇಶ, ಲವ್ ಯು. ಇವತ್ತೊಂದು ಮಾತು, ಅಣ್ಣ ಒಳ್ಳೆ ದಿನ, ಒಂದು ತುಂಬ ದೊಡ್ಡ ಸವಾಲು, ಈಗ ಮತ್ತೆ ಸಂಭ್ರಮದ ದಿನ. ನಿಮ್ಮ ಮಾತು ಒಂದೆರಡು ನಿಮಿಷ. ಏನಿಲ್ಲ, ಎಲ್ಲ ನಿಮಗೆ ಅಭಿಮಾನಿಗಳೇ ಮತ್ತೆ ದೇವರಿಗೆ ಈಸಿಯಾಟು. ಇವತ್ತು ಅವ್ರು ಇಲ್ಲಿದ್ದು ಇದೆಲ್ಲ ಮಾತಾಡ್ತಾ ಇದ್ರಿಂದ ಡಾಕ್ಟರ್ಸು ದೇವ್ರ ರೂಪದಲ್ಲಿ ಬಂದ್ಬಿಟ್ಟು ಅವ್ರನ್ನ ಕಾಪಾಡಿದ್ದಾರೆ ಅಂತ ಅನ್ಕೊಂತೀನಿ. ಯಾವ ಪಾತ್ರ ನಿಮಗೆ ತುಂಬಾ ಕಾಡುತ್ತೆ ಅಣ್ಣನ ಸಿನಿಮಾ? ಇದು ಯಾವ ಪಾತ್ರ? ರಣರಂಗ, ಆಮೇಲೆ ಅದೇನಾ ಒಂದೇ ಚೇಂಜ್ ಆಗಿದೆ ಅಂತ. ರಣರಂಗ, ಆಮೇಲೆ ಬಾಬಾ ಬಾಂಬೈದಲ್ಲಿ ಹೌದಾ, ಅದನ್ನ ಆಮೇಲೆ ವಿಚಾರಿಸ್ಬೇಕು. ಅದು ಅವ್ರು ಏನಂದ್ರೆ ಇವಾಗ ಜಾಸ್ತಿ ಆಕ್ಷನ್ ಫಿಲ್ಮ್ ಆಗ್ತದೆ, ರೊಮ್ಯಾಂಟಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫೈನಲಿ ಏನ್ ಗಿಫ್ಟ್ ಕೊಟ್ರೆ? ನಾನು ಹೇಳಿಲ್ಲ ಯಾರಿಗೆ, ಅವ್ರಿಗೇನ್ ಬೇಕು ಎಲ್ಲಾನು ಕೊಡ್ತೀವಿ. ನಾವು ಕೊಡ್ಬೇಕು, ಅವರೇ ಕೊಡ್ಬೇಕು. ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು.